ಡಿ ಕೆ ಶಿವಕುಮಾರ್ಗೆ ನನ್ನಿಂದ ಹೆಲ್ಪ್ ಆಗಿದೆ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಅವ್ರು ಎಷ್ಟು ಮೈಲೇಜ್ ಬೇಕೋ ತಗೊಂಡಿದ್ದಾರೆ. ಖರ್ಚು ವೆಚ್ಚ ನಂದು, ಮೈಲೇಜು ಡಿ ಕೆ ಶಿವಕುಮಾರ್ದು. ಇದುವರೆಗೂ ಖರ್ಚು ವೆಚ್ಚ ಕೂಡ ಕಾಸು ನಾನು ಕೊಟ್ಟಿಲ್ಲ ವಾಪಸ್ಸು. ನಾನು ಜೈಲಿಂದ ಲೆಟ್ರ್ ಕೂಡ ಬರ್ತಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಆ ಸಮಯದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನ ಕೊಡಿ ಅಂತ. ಒಬ್ಬ ಡೆಪ್ಯೂಟಿ CM ಆಗಿ ರಿಪ್ಲೈ ಕೊಡಿಲ್ಲ. ಇರಲಿ, ದೊಡ್ಡವರಲ್ವಾ. ಓಕೆ, 1400 ಕೋಟಿ ಡಿಕ್ಲೇರ್ ಮಾಡೋ ಡಿ ಕೆ ಶಿವಕುಮಾರ್ಗೆ ಈ ಒಪ್ಕೊಂಡಂಥ ಅಟ್ಲೀಸ್ಟ್ ಆ ಖರ್ಚು ವೆಚ್ಚಗಳನ್ನು ಕೊಡಬೇಕನ್ನೋ ಒಂದು ನೈತಿಕತೆ ಇರಬೇಕು. ಆಗಿತ್ತು ಸರ್. 3 ತಿಂಗಳು ನೀವೆಲ್ಲ ನೋಡಿದ್ರಲ್ಲ. ಒಂದು 20-25 ಜನ ಅಡ್ವೊಕೇಟ್ಸ್ಗಳು, 15-20 ಕಾರುಗಳು, ಆ ಹೆಣ್ಣು ಮಗಳಿಗೆ ಇರಲಿಕ್ಕೆ ಜಾಗ, ಸೀಕ್ರೆಟ್ ವ್ಯವಸ್ಥೆ ಸರ್. ಆಗಿತ್ತು, ಒಂದು 50-60 ಲಕ್ಷ ಆಗಿತ್ತು ಸರ್. 3 ಒಪ್ಕೊಂಡಿದ್ರ ಸರ್ ಕೊಡ್ತೀನಿ ಅಂತ ಸರ್. 4 ಸತಿ ಭೇಟಿ ಮಾಡಿದರು. ಸದಾಶಿವ ನಡೆದ ಮನೆ ಒಂದು ಸತಿ ಭೇಟಿ ಮಾಡಿದರು. ಇದು HL ಚಾಪರ್ ಹತ್ರ ಒಂದು ಸತಿ ಭೇಟಿ ಮಾಡಿದರು. ಯಾವುದೋ 2 ಆಫೀಸಲ್ಲಿ 1-2 ಸತಿ ಭೇಟಿ ಮಾಡಿದರು. ಬರೀ ಬಣ್ಣದ ಮಾತುಗಳು ಬಿಟ್ಟರೆ ನಮಗೇನು ಸಿಕ್ಕಿಲ್ಲ ಸರ್. ನಮಗೆ ಇನ್ನೂ ಬಿಡಿ, ಚೆನ್ನಾಗಿರಲಿ, ನಾವೇನು ಕೇಳೋಕ್ಕಲ್ಲ. ಬಟ್ ಪತ್ರ ಅಂತೂ ಬರದೆ ಸರ್. ದುಡ್ಡು ಅನ್ನೋದಕ್ಕಿಂತ ಒಂದು ಮಾತಿಗೆ ಬೆಲೆ ಇರಬೇಕಲ್ಲ ಸರ್. ಮಾತಿಗೆ ಬೆಲೆ ಇರಬೇಕಲ್ವ. ಊಟದ ಮೇಲೆ ನನಗೂ ರಮೇಶ್ ಜಾರಕಿಹೊಳಿಗೆ ಏನು ಸಂಬಂಧ? ಏನು ಸಂಬಂಧ? ಡಿ ಕೆ ಶಿವಕುಮಾರ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡಿದ್ದು. FIR ಆಗಿ ಪ್ರೆಸ್ ಮೀಟ್ ಆದಮೇಲೆ ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟಲ್ಲಿ ಅಂತ ಯಾರಿಗೆ ಬೈದಿದ್ದು? ನನಗೇನು ಬೈದಿಲ್ವಲ್ಲ. ಯಾರಿಗೆ ಬೈದಿದ್ದು? ಯಾರಿಗೆ ದ್ವೇಷ? ಅವರಿಬ್ಬರು ದ್ವೇಷ ಏನಕ್ಕೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಬೆಳಗಾಮಲ್ಲಿ ಇರೋವಂಥ ವಿಚಾರ ಅಷ್ಟೇ. ಬೆಳಗಾಮಲ್ಲಿ ಯಾವುದೋ ಒಂದು ವಸ್ತುಗೆ ಇಬ್ಬರು ಹಣೆ ಹಿಂಗೆ ಆಯ್ತು ಅಷ್ಟೇ. 1400 ಕೋಟಿ ಮನೆ ಹೊಡೆಯೋರು ಎಲ್ಲೆಲ್ಲ ಇರ್ತದೆ.